ವೇದ ಸುಳ್ಳಾದರೂ ಗಾದೆ ಮಾತು ಸುಳ್ಳಾಗದು ಅಂತ ಹಿರಿಯರೆಲ್ಲ ಹೇಳ್ತಾರೆ. ಅಂದರೆ ಗಾದೆ ಮಾತು ಎಷ್ಟು ಸರಿಯಾಗಿರುತ್ತದೆ, ಎಷ್ಟು ಸತ್ಯವಾಗಿರುತ್ತದೆ, ಅದು ಎಂದಿಗೂ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೀಗೊಂದು ಗಾದೆ ಮಾತಿದೆ, ಮಾಡಿದ್ದುಣ್ಣೋ ಮಹಾರಾಯ. ಅಂದರೆ ಮಾಡಿದ ಕರ್ಮವನ್ನು ಆ ಮಾಡಿದವನೇ ಅದನ್ನು ಉಣ್ಣಬೇಕು. ನಾವು ಮಾಡಿದ ಕೆಲಸ ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ, ಅದು ಇಂದಲ್ಲ ನಾಳೆ ಆದರೂ ನಮಗೇ ಸಿಗುವುದು. ಮುಂದಿನ ಜನ್ಮದಲ್ಲಾದರೂ ಕೂಡ ಅದನ್ನು ನಾವೇ ಉಣ್ಣಬೇಕು. ಹಾಗಾಗಿ ಒಂದು ಪೌರಾಣಿಕವಾದಂತಹ ಒಂದು ಕಥೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಶ್ರೀಕೃಷ್ಣನ ಜನ್ಮ ಕಾರಾಗೃಹದಲ್ಲಿ ಆಗಿತ್ತು ಎನ್ನುವುದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಶ್ರೀಕೃಷ್ಣನ ಜನನವಾಗುತ್ತದೆ. ವಸುದೇವ ಆ ಸಣ್ಣ ಶ್ರೀಕೃಷ್ಣನನ್ನು ಮಥುರೆಯಲ್ಲಿ ಯಶೋದೆಯ ಬಳಿ ಬಿಟ್ಟು ಬರ್ತಾನೆ. ಬಾಲ್ಯಕಾಲವನ್ನು ಕಳೆದು ತನ್ನ ಮಾತಾಪಿತರ ಬಂಧನದಿಂದ ಮುಕ್ತವಾಗುವಂತಹ ಸಮಯ ಯಾವಾಗ ಬಂತೋ ಆವಾಗ ಶ್ರೀಕೃಷ್ಣ ಮತ್ತೊಮ್ಮೆ ಬಂದು ಎಲ್ಲ ಬಂಧನಗಳನ್ನು ಬಿಡಿಸಿ ಮಾವನಾದಂತಹ ದುಷ್ಟ ಕಂಸನನ್ನು ವಧಿಸಿ ಈ ತನ್ನ ತಂದೆ ತಾಯಿಯರನ್ನು ವಸುದೇವ ದೇವಕಿಯರನ್ನು ಬಂಧಮುಕ್ತಗೊಳಿಸುತ್ತಾನೆ. ದೇವಕಿ ಕೇಳ್ತಾಳೆ, ಮಗನೇ ಶ್ರೀಕೃಷ್ಣ, ನೀನು ಸ್ವಯಂ ಭಗವಂತನ ಅವತಾರ. ಆದರೂ ಕೂಡ ಇಷ್ಟು ವರ್ಷ 14 ವರ್ಷಗಳ ಕಾಲ ನಮಗೆ ಈ ಕಾರಾಗೃಹವಾಸದ ಕಷ್ಟವನ್ನು ಅನುಭವಿಸಲು ಏಕೆ ಬಿಟ್ಟೆ? ನೀನು ಮನಸ್ಸು ಮಾಡಿದ್ದರೆ ಆವಾಗಲೇ ನನ್ನನ್ನು ಬಂಧನದಿಂದ ಮುಕ್ತಗೊಳಿಸಬೇಕಿತ್ತಲ್ಲವೇ? ಆವಾಗ ಶ್ರೀಕೃಷ್ಣ ಒಂದು ಮಂದ ಹಾಸ್ಯವನ್ನು ಬೀರುತ್ತಾನೆ ಹಾಗೂ ಹೇಳ್ತಾನೆ, ಅಮ್ಮ, ನಾನು ಸ್ವಯಂ ಭಗವಂತನ ಅವತಾರ. ಆದರೂ ಕೂಡ ನಾನು ಮಾನವನಾಗಿ ಇಂದು ಈ ಭೂಮಿಯಲ್ಲಿ ಅವತರಿಸಿದ್ದೇನೆ. ಮನುಷ್ಯನಾಗಿ ಹುಟ್ಟಿದವನು ಮನುಷ್ಯನಾಗಿಯೇ ಬಾಳಬೇಕು. ಮನುಷ್ಯತನವನ್ನು ಮೀರಬಾರದಲ್ಲವೇ? ಹಿಂದೆ ನೀನೊಮ್ಮೆ ಹಿಂದಿನ ಜನ್ಮದಲ್ಲಿ ನೀನು ಮಾತೆ ಕೈಕೇಯಿಯಾಗಿದ್ದೆ. ತನ್ನ ಮಗನಾದಂತಹ ಶ್ರೀರಾಮನನ್ನು ಅರಣ್ಯವಾಸಕ್ಕೆ 14 ವರ್ಷ ಅರಣ್ಯವಾಸಕ್ಕೆ ಕಳುಹಿಸಲು ನೀನೇ ಕಾರಣನಾಗಿದ್ದೆಯಲ್ಲವೇ ಅಮ್ಮ? ಅದೇ ಮಗನ ಅರಣ್ಯವಾಸ ಇಂದು ನಿನಗೆ ಕಾರಾಗೃಹ ರೂಪದಲ್ಲಿ ಸಿಕ್ಕಿದೆ ಅಮ್ಮ ಅಂತ ಹೇಳ್ತಾನೆ. ಮಾತೆ ದೇವಕಿಗೆ ತನ್ನ ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ಅಪರಾಧದ ಅರಿವಾಗುತ್ತದೆ. ತಾನು ಮಾಡಿದ ಕರ್ಮ ತನಗೇ ಸಿಕ್ಕಿತಲ್ಲವೇ ಎಂದು ಬಹು ದುಃಖಿತಗೊಳ್ಳುತ್ತಾಳೆ. ಹಾಗೂ ಶ್ರೀಕೃಷ್ಣನಲ್ಲಿ ಮತ್ತೊಮ್ಮೆ ಕೇಳುತ್ತಾಳೆ, ಮಗನೇ ಶ್ರೀಕೃಷ್ಣ, ಆದರೆ ಮಾತೆ ಕೌಸಲ್ಯೆ ಎಲ್ಲಿದ್ದಾಳೆ? ಶ್ರೀಕೃಷ್ಣ ಹೇಳ್ತಾನೆ, ಮಾತೆ ಕೌಸಲ್ಯೆ ತನ್ನ ಮಗನು 14 ವರ್ಷ ವನವಾಸ ಹೋಗುವುದನ್ನು ತಪ್ಪಿಸಲು ಅವಳಿಂದಲೂ ಸಾಧ್ಯವಾಗಲಿಲ್ಲ. ವಿಧಿಯಾಟದ ಮುಂದೆ ಅವಳ ಏನೂ ಕೈಚಲಕ ಕೂಡ ನಡೆಯಲಿಲ್ಲ. ಹಾಗಿರುವಾಗ ಮೌನವಾಗಿ ತನ್ನ ಮಗನ ಪುತ್ರವಿಯೋಗವನ್ನು ಸಹಿಸಿಕೊಳ್ಳಬೇಕಾಗಿತ್ತು. ಇಂದು ಅದೇ ಕೌಸಲ್ಯೆ ತನ್ನ ಮಾತೆ ಯಶೋದೆಯಾಗಿ ಮಥುರೆಯಲ್ಲಿದ್ದಾಳೆ. ನಾನು ಅವಳ ಬಳಿ ತನ್ನ 14 ವರ್ಷದ ಬಾಲ್ಯಕಾಲವನ್ನು ಅವಳೊಂದಿಗೆ ಕಳೆದಿದ್ದೇನೆಮ್ಮ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆದರೆ ದಶರಥ ಮಹಾರಾಜ ಇಲ್ಲೇ ಇದ್ದಾರೆ. ವಸುದೇವನ ರೂಪದಲ್ಲಿ ತನ್ನ ಜನ್ಮವನ್ನು ಕಳೆದಿದ್ದಾರೆ. ಅವರೂ ಕೂಡ ಪುತ್ರ ವಿಯೋಗವನ್ನು ಕಳೆದಿದ್ದಾರಲ್ಲವೇ? ಅವರೇ ತನ್ನನ್ನು ವನವಾಸಕ್ಕೆ ಬಿಟ್ಟಂತಾಯಿತು. ಅವರೂ ಕೂಡ 14 ವರ್ಷ ಕಾರಾಗೃಹವಾಸವನ್ನು ಕಳೆದಿದ್ದಾರಲ್ಲವೇ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದು ಒಂದು ಪೌರಾಣಿಕ ಕಥೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ ಕಥೆ. ತಾವು ಮಾಡಿದ ಕರ್ಮ ಇಂದಲ್ಲ ನಾಳೆ ನಮಗೆ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಒಳ್ಳೆಯ ಕರ್ಮವನ್ನೇ ಮಾಡೋಣ.